ಮಂಡ್ಯ ರಾಜಕಾರಣ ಅಖಾಡದಲ್ಲಿ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡುವುದರ ಜೊತೆಗೆ ಚರ್ಚೆಗಳು ವಿವಾದಗಳು ಹುಟ್ಟಿಕೊಳ್ತಾನೆ ಇರುವಂತದ್ದು ಅದು ದಿನೇ ದಿನೇ ಜೋರಾಗ್ತಾ ಹೋಗ್ತಾ ಇದೆ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಂತ ಸುಮಲತಾ ಅಂಬರೀಶ್ ಅವರು ನಿನ್ನೆ ಅದಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಜಾಯಿನ್ ಆಗಿದ್ರು. ಈಗ ಜೆಡಿಎಸ್ ಕಾರ್ಯಕರ್ತರು ಟಾರ್ಗೆಟ್ ಮಾಡಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರನ್ನ. ರಾಕ್ಲೈನ್ ವೆಂಕಟೇಶ್ ಅವರ ಮಹಾಲಕ್ಷ್ಮಿ ಲೇಔಟ್ ನಿವಾಸದ ಬಳಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ರಾಕ್ಲೈನ್ ವೆಂಕಟೇಶ್ ಕೂಡಲೇ ಕುಮಾರಸ್ವಾಮಿ ಅವರನ್ನ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು. ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ ಮಾಹಿತಿ ಪಡೆದಿದ್ದಂತ ಪೊಲೀಸರು ಬೆಳಗ್ಗೆನೆ ರಾಕ್ಲೈನ್ ವೆಂಕಟೇಶ್ ಅವರ ನಿವಾಸಕ್ಕೆ ಭದ್ರತೆಯನ್ನ ಒದಗಿಸಿದ್ರು. ಪ್ರತಿಭಟನೆ ಶುರುವಾಗ್ತಿದ್ದಂತೆ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಜೆಪಿ ನಗರದಲ್ಲಿರುವಂತಹ ಸಂಸದೆ ಸುಮಲತಾ ನಿವಾಸಕ್ಕೂ ಕೂಡ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ ಎರಡು ನಿವಾಸಗಳ ಒಂದು ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಸುಮಲತಾ ಅಂಬರೀಶ್ ಅವರ ನಿವಾಸದಲ್ಲೂ ಕೂಡ ಭದ್ರತೆಯನ್ನ ಒದಗಿಸಲಾಗಿರುವಂತದ್ದು. ಅದರ ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಅವರ ನಿವಾಸಕ್ಕೂ ಕೂಡ ಈ ರೀತಿಯಾಗಿ ಪ್ರತಿಭಟನೆ ಮಾಡಲಿಕ್ಕೆ ಬರ್ತಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಬರ್ತಾರೆ ಜೆಡಿಎಸ್ ನ ಕಾರ್ಯಕರ್ತರು ಅನ್ನುವ ಒಂದು ಮಾಹಿತಿ ಇದ್ದಂತ ಪೊಲೀಸರು ರಾಕ್ಲೈನ್ ವೆಂಕಟೇಶ್ ಅವರ ನಿವಾಸ ಮತ್ತೆ ಸುಮಲತಾ ಅಂಬರೀಶ್ ಅವರ ನಿವಾಸ ಎರಡೂ ನಿವಾಸಗಳ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ರು. ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವ ಒಂದು ಕಾರಣಕ್ಕೋಸ್ಕರ. ಹುಷಾರ್ ಮಾಡ್ಕೊಡ್ಬಿಟ್ಟ ಬಿಟ್ಬಿಡ್ರಿ. ಕುಮಾರಣ್ಣನ ಕ್ಷಮೆ ಕೇಳೋವರೆಗೂ ನಾವು ಯಾರು ಈ ಜಾಗದಿಂದ ಹೋಗೋದಿಲ್ಲ. ಕುಮಾರಣ್ಣನ ಕ್ಷಮೆ ಕೇಳಬೇಕು, ಕುಮಾರಣ್ಣನ ಅಭಿಮಾನಿಗಳ ಕ್ಷಮೆ ಕೇಳಬೇಕು. ಇವತ್ತು ದೇವೇಗೌಡರು ಮತ್ತೆ ಅಂಬರೀಶ್ ಬಾಬು ತಂದಿಟ್ಟು ಗಮನಿಸ್ತಾ ಇದ್ದೀರಲ್ಲ, ರಾಕ್ಲೈನ್ ವೆಂಕಟೇಶ್ ಅವರ ನಿವಾಸದ ಮುಂದೆ ಜೆಡಿಎಸ್ ನ ಕಾರ್ಯಕರ್ತರು ಆದ್ರೂ ವಿರೋಧ ರಾಜಕಾರಣದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಕ್ಲೈನ್ ವೆಂಕಟೇಶ್ಗೂ ಮಂಡ್ಯಗೂ ಏನ್ ಸಂಬಂಧ? ರಾಕ್ಲೈನ್ ವೆಂಕಟೇಶ್ಗೂ ಮಂಡ್ಯಗೆ ಏನ್ ಸಂಬಂಧ? ಕುಮಾರಣ್ಣನ ಏಕವಚನದಲ್ಲಿ ಮಾತಾಡ್ತಾನೆ, ಕುಮಾರಣ್ಣನಿಗೆ ಎಚ್ಚರಿಕೆ ಕೊಡ್ತಾನೆ. ಇವನ್ ಯಾವ ನಾಯಿ ಕುಮಾರಣ್ಣನಿಗೆ ಎಚ್ಚರಿಕೆ ಕೊಡಕ್ಕೆ? ಇವನಿಗೂ ಮಂಡ್ಯಗೂ ಏನ್ ಸಂಬಂಧ? ಇವನು ಕುಮಾರಣ್ಣನಿಗೆ ಎಚ್ಚರಿಕೆ ಕೊಡ್ತಾನೆ. ಕುಮಾರಣ್ಣನ ಬಗ್ಗೆ ಮಾತಾಡಕ್ಕೆ ಮಾತಾಡ್ಬೇಕಂದ್ರೆ ಬಹಳ ಮಾತಾಡ್ಬೇಕಾಗುತ್ತೆ. ಕುಮಾರಣ್ಣನ ಬಗ್ಗೆ ಮಾತಾಡ್ತಾರೆ. ಇವನು ಯಾವ ನಾಯಿ? ಇವನು ಯಾವ ಧಿಕ್ಕಾರ 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 ಧಿಕ್ಕಾರ. ದೇಶದ ಮಾಜಿ ಪ್ರಧಾನಿಯ ಕುಟುಂಬದ ಮಹಾನ್ ನಾಯಕ ಕುಮಾರಣ್ಣ ಅಂದ್ರೆ ಈ ರಾಜ್ಯದಲ್ಲಿ ಲಕ್ಷಾಂತರ ಜನ ಜೀವ ಕೊಡಕ್ಕಿದ್ದೀವಿ ಅಂತ ನಮ್ಮ ನಾಯಕರ ಬಗ್ಗೆ ಇವರು ಹಗುರವಾಗಿ ಮಾತಾಡ್ತಾರೆ. ನಿರ್ಮಾಪಕರು ಸಿನಿಮಾದಲ್ಲಿ ಸ್ಟಂಟ್ ಮಾಸ್ಟರ್ಗಳಿಗೆ ಬಿಟ್ಟು ಹೀರೋಗಳಿಗೆ ಹೊಡೆಸಿ ಹೀರೋಯಿಸಮ್ ಮಾಡಿ ನಿರ್ಮಾಪಕರು ನಾನು ಸ್ಟಂಟ್ ಮಾಡ್ತೀನಿ ಅನ್ನೋದಲ್ಲ, ನಿಜ ಜೀವನದಲ್ಲಿ ಬರ್ಬೇಕು ಹೊರಗಡೆ. ಏನ್ ಆಟಿಟ್ಯೂಡ್, ಏನ್ ಕುಮಾರಣ್ಣನ ಬಗ್ಗೆ ಮಾತಾಡಕ್ಕೆ ಕುಮಾರಣ್ಣನ ನೇತೃತ್ವ ಕೊಟ್ಟಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಬನ್ರಿ, ತಾಕತ್ತೆ ಹೊರಗಡೆ ಬನ್ರಿ. ಈಗ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಅವಳೇನೆ ಕರಿಯರಾಗಿ ಹೋಗು ತಮ್ಮ ಪದನು ಉದ್ಧರಿಸಿದರೆ ಇದೇ ತರ ರಾಜ್ಕುಮಾರ್ ಅಂಬರೀಶ್ ಫ್ಯಾಮಿಲಿಗೂ ತಂದಿಟ್ರು. ಇವತ್ತು ದೇವೇಗೌಡರು ಮತ್ತೆ ಅಂಬರೀಶ್ ಫ್ಯಾಮಿಲಿಗೆ ತಂದಿಡ್ತಾ ಇದಾರೆ. ವಿಷ್ಣುವರ್ಧನ್ ಅಂಬರೀಶ್ ಫ್ಯಾಮಿಲಿ ತಂದಿಟ್ರು. ಎಲ್ಲ ಚಿತ್ರರಂಗನ ಹಾಳು ಮಾಡವ್ರೆ, ರಾಜಕೀಯ ಹಾಳು ಮಾಡಕ್ ಬಂದವ್ರೆ. ದೇವೇಗೌಡರು ಮನೆಗೆ ಹಾಳು ಮಾಡ್ಬೇಕಂತ ಹೊಟ್ಟವ್ರು ಇವ್ರು. ಇವ್ರಿಗೆ ನಮ್ ಧಿಕ್ಕಾರ. ಇವತ್ತು ಬಂದು ನಮ್ ಕ್ಷಮೆ ಕೇಳಲೇಬೇಕು ನಮ್ಮ ಕುಮಾರಸ್ವಾಮಿ. ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲಲ್ಲ.
ಅಲ್ಲ ಅಂಬರೀಶ್ ಅವರು ಸಂಬಂಧ ಫಸ್ಟ್ ಅವ್ನು ಬಂದು ಉತ್ತರ ಕೊಡ್ಬೇಕು. ಇವನು ಮಂಡ್ಯಗೂ ಏನ್ ಸಂಬಂಧ? ಇವನು ಏನು? ಇವನು ಎಂಪಿನ? ಇವನು ಯಾರು? ಇವನು ಮಂಡ್ಯ ರಾಜಕಾರಣಿ ಬಗ್ಗೆ ಮಾತಾಡಕ್ಕೆ ಇವನು ಯಾರು? ಇವನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಾಕತ್ತಿದ್ರೆ ಬರ್ಬೇಕು ಈ ಜಗಳ ಬಂದು ಅಂಬರೀಶ್ ಅಣ್ಣವ್ರ ಬಗ್ಗೆ ಅಂಬರೀಶ್ ಅಣ್ಣವ್ರ ಬಗ್ಗೆ ಮಾತಾಡಿದ್ರು. ಈಗ ಅಂಬರೀಶ್ ಅಣ್ಣವರು ಬದುಕಿರುವಾಗ ಈ ರೀತಿ ಮಾತಾಡ್ತಿದ್ರು ಅಂತ ಕೇಳಿದ್ರು. ನಿನ್ನೆ ಸುಮಲತಾ ಅವ್ರಿಗೆ ಇವ್ರು ಭಾಷೆ ಬಳಸಿದ್ದಾರೆ. ಸುಮಲತಾ ಅವ್ರಿಗೆ ಇವ್ರು ಯಾವ ಭಾಷೆ ಬಳಸಿದ್ದಾರೆ? ಏಕವಚನ. ಅವ್ರಿಗೆ ಒಂದ್ ನಿಮಿಷ ಕುಮಾರಣ್ಣವ್ರಿಗೆ ಅಂಬರೀಶ್ ಅಣ್ಣ ಬದುಕಿರ್ಬೇಕಂದ್ರೆ ಇವ್ರು ಮಾತಾಡ್ಬೇಕಿತ್ತು. ಇವತ್ತಿಲ್ಲ ಅಂತಾರೆ. ಇವತ್ತಿದೆ ಅಂಬರೀಶ್ ಅಣ್ಣ ಇಲ್ಲ, ಸುಮಲತಾ ಕಾಯ್ತಾಳೆ, KRS ಕಾಪಾಡ್ತಾಳೆ ಅಂತ ಏಕವಚನ ಬಳಸ್ತಾರಲ್ಲ ಇವ್ರು.